ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ದಿವಸ ನಾವು ಒಂದು ಏನು ಪ್ರೋಟೋಕಾಲ್ ಪ್ರಕಾರ ಎಲ್ಲರೂ ಮೇಲೆ ಬರಬೇಕು ವ್ಯವಸ್ಥೆ ಮಾಡಿದ್ವಿ. ಈಗಾಗಲೇ ನೀವು ಕೆಲವು ಪಾಯಿಂಟ್ಗಳನ್ನು ರೇಸ್ ಮಾಡಿದ ಅದನ್ನು ನಾನು ಹೋಗಿ ಬೆಂಗಳೂರಿಗೆ ಹೋಗಿ ನೆಕ್ಸ್ಟ್ ಇದನ್ನ ಪ್ರೋಟೋಕಾಲ್ ವಹಿಸಿದೆ ಏನು ಬರ್ತದೆ ಅದ್ರ ಪ್ರಕಾರ ಮಾಡ್ತೀನಿ. ದಯವಿಟ್ಟು ತಾವು ಮೇಲೆ ಬಂದರೆ ಈ ಸಭೆ ಚೆನ್ನಾಗಿ ನಡೀತಿದೆ ಅನ್ನೋ ಭಾವನೆಯಿಂದ ಹೇಳ್ತಾ ಇದ್ದೇನೆ. ಸಭೆಯಲ್ಲಿ ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಅಂತಾರಾಷ್ಟ್ರೀಯ ಮಟ್ಟದ ಹೂವನ್ನು ಬೆಳೆಸೋ ಬಗ್ಗೆ ಸರ್ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ರೈತರು ಡ್ರ್ಯಾಗನ್ ಫ್ರೂಟ್, ಗಾರ್ಸಿನಿಯಾ, ಅವಕಾಡೋ ಮತ್ತು ಇತರ ಬೆಳೆಗಳನ್ನ ಇಲಾಖೆ ಒಂದು ತರಬೇತಿ ತೆಗೆದುಕೊಂಡು ಒಂದು ವರ್ಕ್ಶಾಪ್ಗಳು ಮಾಡಿ ಮತ್ತೆ ಕ್ಷೇತ್ರೋತ್ಸವ ಅಂದರೆ ಫೀಲ್ಡ್ ವಿಸಿಟ್ಸ್ ಮಾಡಿಸಿರೋರಿಗೆ ಈಗಾಗಲೇ ನಮ್ಮಲ್ಲಿ ಬೆಳೀತಾ ಇದೆ ಸರ್. ಕಡೂರು ಭಾಗದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಈ ಒಂದು ಎಕ್ಸಾಟಿಕ್ ಫ್ರೂಟ್ಸ್ ಅಂಡ್ ಫ್ಲವರ್ಸ್ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಬೆಳೀತಾ ಇದೆ ಸರ್. ಸಾಕಷ್ಟು ರೈತರಿಗೆ ಇದ್ರ ಬಗ್ಗೆ ಮಾಹಿತಿನ ತೋಟಗಾರಿಕಾ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಆ್ಯಂಡ್ ಅದನ್ನ ಇವರು ಕಾಂಪ್ಲೈಂಟ್ ಮಾಡಿದ್ದಾರೆ ಸರ್. ಈಗ ನಾನು ಮತ್ತೆ DC ಮೇಡಮ್ ಸಹ ಫೀಲ್ಡ್ ವಿಸಿಟ್ಸ್ ಮಾಡಿದ್ದೀನಿ ಸರ್. ಈ ಎಲ್ಲ ರೈತರ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಏನು ಮಾವಿನ ಹಣ್ಣಿನ ಒಂದು ತಳಿ ಮಿಯಾಜಾಕಿ ಈ ರೀತಿ ಒಂದು ಕ್ರಾಪ್ಸ್ ಸಹ ನಮ್ಮ ಒಂದು ಚಿಕ್ಕಮಗಳೂರಿಗೆ ಬಂದಿದೆ ಸರ್. ಅಲ್ಲಿ ಎಲ್ಲ ರೈತರು ಸಹ ಇದರ ಬಗ್ಗೆ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಮಾಡ್ತಾರೆ ಅನ್ನೋದು ಇಲಾಖಾ ಒಂದು ಕಾಂಪ್ಲೈಂಟ್ಸ್ ಇದೆ ಸರ್. ಜಿಲ್ಲೆಯ ರೈತರಿಗೆ ಅಂತಾರಾಷ್ಟ್ರೀಯ ಹೂವು ಹಣ್ಣುಗಳನ್ನು ಬೆಳೆಸುವುದಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಮಾರ್ಗದರ್ಶನ ನೀಡುತ್ತಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯರಾದ SL ಬೋಜೇಗೌಡ ಅವರು ಅಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶಗೊಂಡರು. ಉಚಿತವಾಗಿ ಕೊಡಬೇಕಂತಲೇ ಅವತ್ತು ಮೊನ್ನೆ ಲಾಸ್ಟ್ ಮೀಟಿಂಗಲ್ಲಿ ಆಗಿರ್ತಕ್ಕಂಥದ್ದು. ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರಿಗೆ ಪರಿಸರವನ್ನು ಕಾಪಾಡ್ತಕ್ಕಂಥವ್ರಿಗೆ ಉಚಿತವಾಗಿ ಕೊಡಬೇಕು ಅಂತೇಳಿ ಈಗಾಗಲೇ 7 ತಿಂಗಳಾಯಿತು. ಈ ಮೀಟಿಂಗಲ್ಲಿ ಆ್ಯಕ್ಷನ್ ಟೇಕನ್ ಇಂಪಾರ್ಟೆಂಟ್ ಅಂತ ನಾನು ಅದಕ್ಕೆ ಹೇಳಿದ್ದೆ. ಈಗ ನಾವು ನಿರ್ಧಾರ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗಿರ್ಬೇಕಂತ ಹೇಳಿದ್ರೆ ಇದು ಆ್ಯಕ್ಷನ್ ಟೇಕನ್ನ ಇದು ನಾನು ಒಪ್ಕೋಬೇಕಾಯ್ತಾ? ಅದೇ ಅವ್ರಿಗೆ ಹೇಳಿ ಆ್ಯಕ್ಷನ್ ಟೇಕನ್ ಆಗಿದೆ, ನಿರ್ಧಾರ ಆಗಿದೆ. ರೈತರಿಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರಿಗೆಲ್ಲ ಉಚಿತವಾಗಿ ಕೊಡ್ತೀವಿ ನಾವು ಅಂಥೇಳಿ ಅವರು ಸರ್ಕಾರದಲ್ಲಿ ಮಟ್ಟದಲ್ಲಿ ಆಗಿದೆ ಅಂದರೆ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗ್ಬೇಕಂದ್ರೆ ಸರ್ಕಾರ ಯಾವುದು? ಇದು ಜಿಲ್ಲಾ ಸರ್ಕಾರನೇ, ಇದು ಒಂದು ಸರ್ಕಾರನೇ. ಹಾಗಾಗಿ ಸರ್ ಅದು ಕ್ಷಣ ಅಂತ ಸರ್ ಅದು ನಮ್ದು ಆವರ್ತನದಲ್ಲಿ ನಮಗೆ 15 ತೋಟಗಾರಿಕೆ ಕ್ಷೇತ್ರಗಳಿದೆ ಸರ್. ಅದು KSHB ಆವರ್ತನಕ್ಕೆ ಅಡಿ ನಮಗೆ ಫಾರ್ಮ್ ಮೇಂಟೆನೆನ್ಸ್ಗೆ ಅಥವಾ ಪ್ರೊಪಗೇಷನ್ಗೆ ಅಮೌಂಟ್ ಕೊಡ್ತಾರೆ ಸರ್. ನಾವು ಅದನ್ನು ಮತ್ತೆ ವಾಪಸ್ ಅದೇ ಅಕೌಂಟಿಗೆ ನಾವು ಜಮೆ ಮಾಡಬೇಕಾಗಿರುತ್ತೆ ಸರ್. ಈ ಕಳೆದ ಬಾರಿ ಉಚಿತವಾಗಿ ತೆಂಗಿನ ಗಿಡ ಕೊಡಿ ಅಂತ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿನಲ್ಲಿ 13,000 ಗಿಡಗಳನ್ನ ನಾವು ಉಚಿತವಾಗಿ ಕೊಟ್ಟಿದ್ದೀವಿ ಸರ್. ಆ ಥರ ಒಂದು ಪರ್ಟಿಕ್ಯುಲರ್ ಸ್ಕೀಮಲ್ಲಿ ಉಚಿತವಾಗಿ ಕೊಡಿ ಅಂತ ಗೈಡ್ಲೈನ್ಸ್ ಬಂದು ನಾವು ಅದ್ರ ಪ್ರಕಾರ ಕೊಡ್ತೀವಿ ಸರ್. ಇಲ್ಲ ಅಂತ ಹೇಳಿದ್ರೆ ರಿಯಾಯಿತಿ ದರದಲ್ಲಿ ನಾವು ಮಾರಾಟ ಮಾಡಿ ಆ ಅಕೌಂಟ್ಗೆ ನಾವು ಜಮೆ ಮಾಡ್ತೀವಿ. ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗ್ಬೇಕಂತ ಇನ್ನು ಪೆಂಡಿಂಗಲ್ಲಿ ಇದೆ. ಈಗ ನೀವು ಹೇಳ್ಬೇಕು ಸರ್ಕಾರ ಏನು ಇಲ್ಲ ನಾವು ಮಾಡಿದ್ದೀವಿ, ಇಲ್ಲ ಮಾಡ್ತೀವಿ, ಇನ್ನು 8 ದಿವಸದಲ್ಲಿ ಮಾಡ್ತೀವಿ, ಈ ಮಳೆಗಾಲದೊಳಗಡೆ ಅವಧಿಯಲ್ಲಿ ಎಲ್ರಿಗೂ ಉಚಿತವಾಗಿ ಮಾಡ್ತೀವಿ ಅಂತ ಅಲ್ಲಿ ಡಿಸಿಷನ್ ತಗೊಳ್ಳಿ ಸರ್. ಪೂರ್ವಕವಾಗಿ ಈಗ ಅವರು ಪ್ರಶ್ನೆ ಕೇಳಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೂವು ಹಣ್ಣು ಬೆಳೆಯುವಂಥ ಇದಕ್ಕೆ ಸಂಬಂಧಪಟ್ಟಂತೆ ಕೈಗೊಂಡ ಕ್ರಮಗಳ ಬಗ್ಗೆ ಅವರು ಪ್ರಶ್ನೆ ಕೇಳಿದ್ರು. ಇಲ್ಲೇನಾದ್ರು ಆ ಥರ ಗುರುತಿಸಿದೀವ ಈ ಪ್ರದೇಶದಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಹೂವು ಹಣ್ಣು ಯಾವ್ಯಾವ ಬೆಳಿಬೋದು ಅಂತ ಏನಾದ್ರು ಆ ರೀತಿ ಪಟ್ಟಿ ಮಾಡಿಲ್ವಾ? ಜೊತೆಗೆ ಅದಕ್ಕೆ ರಿಸರ್ಚ್ ಏನಾರು ಆಗಿದೆಯಾ? ರಿಸರ್ಚ್ ಸ್ಟೇಷನ್ನು ಸಂಶೋಧನಾ ಕೇಂದ್ರ ಇಲ್ಲಿದೆಯಾ? ರಿಸರ್ಚ್ ಮಾಡಿದರೆ ಯಾವ್ಯಾವ ಬೆಳೆಯನ್ನು ಈ ಪ್ರದೇಶದಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡುವಂಥ ಪ್ರಾಡಕ್ಟ್ನ ನಾವು ಬೆಳಿಬೋದು ಅಂತ ಐಡೆಂಟಿಫೈ ಮಾಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಪೂರಕವಾಗಿ ಏನು ಕ್ರಮ ತಗೊಂಡಿದ್ದೀವಿ, ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ ಅನ್ನೋದು ಸ್ವಲ್ಪ ಮಾಹಿತಿ ಕೊಡಿ. ವಿಧಾನ ಪರಿಷತ್ ಸದಸ್ಯರಾದ CT ರವಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಅನೇಕ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಎದ್ದು ಕಾಣುತ್ತಿದ್ದು, ಆದಷ್ಟು ಬೇಗ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿ ಎಂದು ಒತ್ತಾಯಿಸಿದರು. ಶಾಲೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಪರಾಧ ಅಲ್ಲ, ಗಮನಿಸಿ. ಇಲ್ಲಾಂದ್ರೆ ಈಗೇನು 15 ರೂಪಾಯಿ ಕೊಡ್ತಾರಲ್ಲ, 30 ಮಕ್ಕಳು ಇರ್ತಾರೆ, ಒಂದು ತಿಂಗಳಿಗೂ ಬರಲ್ಲ ಯಾರು ಕೆಲಸ ಮಾಡಲಿಕ್ಕೆ. ಹಾಗಾಗಿ ಈ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಒಂದು ಆಡಿಟ್ ಮಾಡಿಸಿ, ಎಷ್ಟು ಶಾಲೆಗಳಲ್ಲಿ ಶೌಚಾಲಯ ಇಲ್ಲ, ಎಷ್ಟು ಶಾಲೆಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ನಮಗೂ ಕೇಳಿ, ನಮಗೆ ಕೊಡೋ ಗ್ರಾಂಟ್ ಕೂಡ ಪ್ರಥಮ ಆದ್ಯತೆಯಾಗಿ ಕೊಡ್ತೀವಿ ನಾವು. ಹಾಗಾಗಿ 100% ನಾವು ಮುಂದಿನ ವರ್ಷದೊತ್ತಿಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲೂ ಕುಡಿಯೋ ನೀರಿನ ವ್ಯವಸ್ಥೆ,
ಎಲ್ಲ ಶಾಲೆಗಳಲ್ಲೂ ಕೂಡ ಸುವ್ಯವಸ್ಥಿತ ಶೌಚಾಲಯ. ಇನ್ನು ಅದರ ನಿರ್ವಹಣೆಗೆ ಬೇಕಾದದ್ದನ್ನ ಗ್ರಾಮ ಪಂಚಾಯತಿ ಮೂಲಕ ಅಥವಾ SOP ಯಲ್ಲೇ ಒಂದು ಬದಲಾವಣೆ ತಂದು ನಾವು ರೊಟೇಷನ್ ಅಲ್ಲಿ ತುಂಬಾ ಚಿಕ್ಕ ಮಕ್ಕಳನ್ನು ಬಳಸ್ಕೋಬಾರ್ದು. ಆದ್ರೆ 4ನೇ ತರಗತಿಯ ಮೇಲಿನ ಮಕ್ಕಳು ನಾವು ಮಾಡಿದ್ವಿ, ಅದೇ ಅಲ್ಲಿ ಮಾಡಬಾರ್ದು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಷ್ಟೇ. ಹಾಗಾಗಿ ಇದನ್ನು ಸ್ವಲ್ಪ ಯೋಚನೆ ಮಾಡಿ. ತುಂಬಾ ಕಡೆಗಳಲ್ಲಿ ಹೆಡ್ ಮಾಸ್ಟರ್ ಅವರು ಶೌಚಾಲಯ ತೊಳೆದಿದ್ದಾರೆ, ಅದು ಒಳ್ಳೆಯ ಲಕ್ಷಣ ಅಲ್ಲ. ಸಭೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ MK ಪ್ರಾಣೇಶ್, ವಿಧಾನ ಪರಿಷತ್ ಸದಸ್ಯರಾದ SL ಬೋಜೇಗೌಡ, CT ರವಿ, ಶಾಸಕ HD ತಮ್ಮಯ್ಯ, KS ಆನಂದ್, GH ಶ್ರೀನಿವಾಸ್, ಶಾಸಕಿ ನಯನಾ ಮೋಟಮ್ಮ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದರ್ ಕುಮಾರ್ ಕಟಾರಿಯಾ, ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾ ಗೋಪಾಲಕೃಷ್ಣ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾ ವಿಕ್ರಮ್ ಅಮಟೆ ಉಪಸ್ಥಿತರಿದ್ದರು.